ಸೊ ಪ್ರೆಸಿಡೆಂಟ್ ಅಂದ ತಕ್ಷಣ ಏನೇನು ಹೇಳಿದ್ವಿ ಅವತ್ತು? ಹೊಸ ಹುಡುಗರು ಇದ್ದೀರಲ್ಲ, ಬರ್ಕೊಳ್ಳಿ ಬೇಗ ಬೇಗ. ಫಸ್ಟ್ ಯಾವ್ದ್ರ ಬಗ್ಗೆ ಬರಿತೀವಿ? ಕ್ವಾಲಿಫಿಕೇಶನ್ಸಾ? ಆಮೇಲೆ ಪ್ರೊಸೀಜರ್ ಆಫ್ ಎಲೆಕ್ಷನ್ನ, ನೆಕ್ಸ್ಟು ಟರ್ಮ್, ಓತ್, ಸ್ಯಾಲರಿ ಅಂಡ್ ಪ್ರಿವಿಲೇಜಸ್, ಕನ್ನಡದಲ್ಲಿ ಅರ್ಹತಾ ಮಾನದಂಡಗಳು, ಚುನಾವಣಾ ಪ್ರಕ್ರಿಯೆ, ಅವಧಿ ಟರ್ಮ್, ಓತ್ ಪ್ರಮಾಣವಚನ, ಸಂಬಳ ಮತ್ತು ಸವಲತ್ತುಗಳು, ಸ್ಯಾಲರಿ ಆ್ಯಂಡ್ ಪ್ರಿವಿಲೇಜಸ್ ಸಂಬಳ ಮತ್ತು ಸವಲತ್ತುಗಳು, ಪವರ್ಸ್ ಅಂಡ್ ಫಂಕ್ಷನ್ಸ್ ಅಧಿಕಾರಗಳು ಮತ್ತು ಕಾರ್ಯಗಳು, ಪವರ್ಸ್ ಅಂಡ್ ಫಂಕ್ಷನ್ಸ್ ಅಧಿಕಾರಗಳು ಮತ್ತು ಕಾರ್ಯಗಳು. ಫೈನಲ್ ಆಗಿ ಇವರೇನಾದ್ರು ಮಿಸ್ ಮಾಡಿದ್ರೆ, ತಪ್ಪು ಮಾಡಿದ್ರೆ ಇಂಪೀಚ್ಮೆಂಟ್, ಮಹಾಭಿಯೋಗ, ಇಂಪೀಚ್ಮೆಂಟ್. ಇನ್ನೊಂದು ಬೇಕಾದರೆ ಆ್ಯಡ್ ಮಾಡ್ತೀನಿ, ರೆಸಿಗ್ನೇಷನ್, ರಾಜೀನಾಮೆ. ಹೌದಾ? ರಾಜೀನಾಮೆ ಒಂದು ಆ್ಯಡ್ ಮಾಡಿದ್ದೀನಿ ಮಧ್ಯದಲ್ಲಿ. ಇಂಪೀಚ್ಮೆಂಟ್, ಮಹಾಭಿಯೋಗ. ನೋಡಿ, ಕ್ವಾಲಿಫಿಕೇಶನ್, ಪ್ರೊಸೀಜರ್ ಆಫ್ ಎಲೆಕ್ಷನ್, ಟರ್ಮ್, ರೆಸಿಗ್ನೇಷನ್, ಓತ್, ಸ್ಯಾಲರಿ ಆ್ಯಂಡ್ ಪ್ರಿವಿಲೇಜಸ್. ಇಲ್ಲಿಂದ ಆಚೆ ಹೊಸ ಹುಡುಗರು ಬಂದು ಕೂತ್ಕೊಂಡ್ರೆ ಕೂರಕ್ಕೆ ಬಿಡಲ್ಲ. ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿವರೆಗೂ ಐ ಕ್ಯಾನ್ ಮ್ಯಾನೇಜ್. ಸಂಬಳ ಮತ್ತು ಸವಲತ್ತು, ಪವರ್ಸ್ ಅಂಡ್ ಫಂಕ್ಷನ್ಸ್, ಇಂಪೀಚ್ಮೆಂಟ್. ಆಗ್ಬೋದಾ? ಇದೇ ಆರ್ಡ್ರಲ್ಲಿ ಪಾಠ ಮಾಡ್ತೀನಿ. ಓಕೆ, ವಿಲ್ ಗೋ ಇನ್ ದಿಸ್ ಆರ್ಡ್ರಲ್ಲಿ. ಸೊ ಮೊದಲನೇದಾಗಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕ್ವಾಲಿಫಿಕೇಶನ್ಸ್, ಅರ್ಹತಾ ಮಾನದಂಡಗಳು. ಹೇಳ್ರಪ್ಪ, ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್ ಆಫ್ ದ ಪ್ರೆಸಿಡೆಂಟ್? ಸಿಟಿಸನ್ ಆಫ್ ಇಂಡಿಯಾ. ಆಮೇಲೆ ಶುಡ್ ಹ್ಯಾವ್ ಕಂಪ್ಲೀಟೆಡ್ 35 years ಆಫ್ ಏಜ್. ಆಮೇಲೆ ವೆರಿ ಗುಡ್, ಲೋಕಸಭೆಯ ಸದಸ್ಯನಾಗುವ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕು. ವೆರಿ ಗುಡ್. ಆಮೇಲೆ ಲಾಭದಾಯಕ ಹುದ್ದೆ ಇರಬಾರ್ದು. ಯು ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಅಷ್ಟೇ ಅಲ್ವಾ? 4 ಸಿಲ್ಲಿ ಬರ್ಬಿಡಿ ಬೇಗ ಬೇಗ. ಕ್ವಾಲಿಫಿಕೇಶನ್ಸ್, ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿರಬೇಕು. ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. should have completed 35 years of age. 35 ವರ್ಷ ಪೂರ್ಣಗೊಂಡಿರಬೇಕು. should have completed 35 years of age. 35 ವರ್ಷ ಪೂರ್ಣಗೊಂಡಿರಬೇಕು. ಆಮೇಲೆ ಏನಾಗಿರಬೇಕು? should not hold any office of profit, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. should not hold any office of profit, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಅಂದ್ರೆ ಏನು ಗೊತ್ತಾರ್ಥ? ಅಂಡರ್ ಯೂನಿಯನ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್ ಆರ್ ಲೋಕಲ್ ಗವರ್ನಮೆಂಟ್. ಇಷ್ಟೊತ್ತರೆಗೂ ಇದ್ರಿ ತಾನೇ ಫ್ಯಾನ್ ಇಲ್ಲದೆ? ಪಾಠನ ಫ್ಯಾನ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಕೂಡ ಆಫೀಸ್ ಆಫ್ ಪ್ರಾಫಿಟ್ ಇರಬಾರ್ದು. ನೌ ಯು ಮೇ ಆಸ್ಕ್ ಮಿ ಎ ಕ್ವಶನ್, ಸರ್, ಇಫ್ ಇಟ್ ಈಸ್ ಎ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆರ್ಗನೈಸೇಷನ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆರ್ಗನೈಸೇಷನ್,
ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಸಂಸ್ಥೆ ಆದರೆ ಅಲ್ಲಿ ಲಾಭದಾಯಕ ಹುದ್ದೆ ಇರ್ಬೋದಾ? ಕ್ಯಾನ್ ಯು ಹ್ಯಾವ್ ಆಫೀಸ್ ಆಫ್ ಪ್ರಾಫಿಟ್ ದೇರ್? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವ್ರದ್ದು ಮಾತ್ರ ಆಫ್ ಆಯ್ತಿಲ್ಲ. ಅದೊಂದು ನಾನು ಮಾಡ್ಕೊಡ್ತೀನಿ ಹೇಳಿ. ಇದೊಂದು ಯಾವುದದು ಅಲ್ಲಿರೋದು? ಅದೊಂದು ಇದನ್ನ ಹಾಕಲ್ಲ, ಇದೇ ಸೌಂಡು. ಹಾಂ ಮೇಡಮ್ ಅವರಂತೂ ಕಾತುರದಿಂದ ಕಾಯ್ತವ್ರಿ. ಇದಾ ಮೇಡಮ್? ಹ್ಯಾಪಿ? ನೀವು ಅಡ್ಜಸ್ಟ್ ಮಾಡ್ಕೊಳ್ರಪ್ಪ. ಇಲ್ಲಿ ಬರ್ತದೆ ತಾನೆ ನಿಮ್ಗೊಂದು ಚೂರಾದ್ರು? ಓಕೆ. ಶಿ ಸೀಯಿಂಗ್ ಮೀ ಲೈಕ್ ಎ ವಿಲನ್, ಅದಕ್ಕೆ ಶಿ ಸ್ಟೇರಿಂಗ್ ಅಟ್ ಮೀ. ಹಿಂಗೆ ಬಲಗಡೆ ನೋಡಿದ್ರು ಅವ್ರಿಗೆ ಮಾತ್ರ ಇದೆ. ಸುಮ್ಮನೆ ರೇಗಿಸ್ತೀನಿ ಮೇಡಮ್, ಏನು ತಪ್ಪು ತಿಳ್ಕೊಬೇಡಿ. ಬೇಜಾರಾಗುತ್ತಾ ನಿಮ್ಗೆ ರೇಗಿಸಿದ್ರೆ? ಓಕೆ ಫೈನ್, ಹಂಗಾರೆ ಜಾಸ್ತಿ ರೇಗಿಸ್ತೀನಿ. ಎಸ್. ಸೊ ಇಫ್ ಇಟ್ ಇಸ್ ಎ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆರ್ಗನೈಸೇಷನ್ ಅಂದರೆ ಹೇಗೆ? ಮೋರ್ ದ್ಯಾನ್ 25% ಏನಾದ್ರು ಗೌರ್ಮೆಂಟ್ ಓನರ್ಶಿಪ್ ಇದ್ರೆ ಅದನ್ನು ಕೂಡ ಎಂತ ಕನ್ಸಿಡರ್ ಮಾಡ್ತೀರಾ ನೀವು? ಆಫೀಸ್ ಆಫ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀರಾ. ಇದು ಹೊಸ ಟ್ರೆಂಡ್ ಅಲ್ವಾ ಇದು? ಮೊದಲಾದರೆ ಯೂನಿಯನ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್ ಅಂತಿದ್ರಿ. ನೌ ಯು ಹ್ಯಾವ್ ಒನ್ ಮೋರ್ ಥಿಂಗ್, ಪಬ್ಲಿಕ್ ಪ್ರೈವೇಟ್ ಆರ್ಗನೈಸೇಷನ್. ಸೊ ಐಲ್ ಆಸ್ಕ್ ಯು ಎ ಸಿಂಪಲ್ ಕ್ವಶನ್. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್, ಕ್ಯಾನ್ ಐ ಹೋಲ್ಡ್ ಎನಿ ಪೊಸಿಷನ್? ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಲ್ಲಿ 26% ಇದೆ ಗೌರ್ಮೆಂಟ್ ಓನರ್ಶಿಪ್. ಎಷ್ಟು ಪರ್ಸೆಂಟು? 26%, 26%. ಸೊ ಹಾಗಾದರೆ ಆಫೀಸ್ ಆಫ್ ಪ್ರಾಫಿಟ್ ಕನ್ಸಿಡರ್ ಆಗುತ್ತಾ ಆಗೋದಿಲ್ವಾ? ಆಗುತ್ತೆ ತಾನೇ? 100% ಆಗುತ್ತೆ. 13% ಸೆಂಟ್ರಲ್ ಗೌರ್ಮೆಂಟ್ ಓನರ್ಶಿಪ್ ಇದೆ, 13% ಯಾವುದಿದೆ? ಸ್ಟೇಟ್ ಗೌರ್ಮೆಂಟ್ ಓನರ್ಶಿಪ್ ಇದೆ. ಸೊ ಅಲ್ಲೂ ಕೂಡ ಆಫೀಸ್ ಆಫ್ ಪ್ರಾಫಿಟ್ ಲೆಕ್ಕ ಬಂದ್ಬಿಡುತ್ತೆ. ಇನ್ನು 4ನೇದು, ಯು ಶುಡ್ ಹ್ಯಾವ್ ಆಲ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಯಾವುದ್ರದ್ದು? ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ವಾಟ್? ಅರ್ಹತಾ ಮಾನದಂಡಗಳು ಯಾವುದಿರಬೇಕು? ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ಲೋಕಸಭಾ ಮೆಂಬರ್. ಲೋಕಸಭಾ ಸದಸ್ಯನಿಗೆ ಅನ್ವಯವಾಗುವ ಅರ್ಹತಾ ಮಾನದಂಡಗಳು ಇವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಅರ್ಥ ಆಯ್ತಾ? ಆಲ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ಎ ಲೋಕಸಭಾ ಮೆಂಬರ್ ಇಸ್ ಅಪ್ಲಿಕೇಬಲ್. ಏನಂಗಂದ್ರೆ ಮೇಡಮ್ ಅರ್ಥ? ಲೋಕಸಭಾ ಮೆಂಬರ್ಗೆ ಟೆನ್ಷನ್ ಆಗಬೇಡಿ, ಕೇಳಿಸ್ಕೊಳ್ಳಿ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವ್ದಾದ್ರ ಪ್ರಕಾರ ಇದೆ ಹೇಳ್ರಿ ಶ್ರೇಯಾಂಕ್? ಯಾವ ಪ್ರಕಾರ ಇದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಲೋಕಸಭಾ ಮೆಂಬರ್ಗೆ? ಫಾರ್ ಎ ಲೋಕಸಭಾ ಮೆಂಬರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ ಏನಾದ್ರು ಐಡಿಯಾ ಇದೆಯಾ? ಓಕೆ, ಲಿಸನ್ ಟು ಮಿ ನೌ. ಕನ್ಫ್ಯೂಸ್ ಆಗಬೇಡಿ, ಬೋರ್ಡ್ ಕಡೆ ನೋಡಿ ಎಲ್ಲರೂ. ಡೋಂಟ್ ರೈಟ್ ಎನಿಥಿಂಗ್. ಫಾರ್ ಎ ಲೋಕಸಭಾ ಮೆಂಬರ್ ಆಸ್ ವೆಲ್ ಆಸ್ ರಾಜ್ಯಸಭಾ ಮೆಂಬರ್, ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಿಗೆ ಒಂದು ಅಂಡರ್ ಕಾನ್ಸ್ಟಿಟ್ಯೂಷನ್ ದೇರ್ ಆರ್ ಸಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್. ಸಂವಿಧಾನದ ಅಡಿಯಲ್ಲಿ ಅರ್ಹತಾ ಮಾನದಂಡಗಳಿದೆ ಒಂದು. ಇನ್ನೊಂದೇನು ಅಂತಂದ್ರೆ ಅಂಡರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 there are some eligibility criteria. Look at the board. For a member of Lok Sabha and for a member of Rajya Sabha there are two categories of eligibility criteria. One is under the constitution and the second one is representation of people act 1951. ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಿಗೆ ಎರಡು ವರ್ಗದ ಅರ್ಹತಾ ಮಾನದಂಡಗಳಿದ್ದು, ಒಂದು ಸಂವಿಧಾನಾತ್ಮಕ ಅರ್ಹತಾ ಮಾನದಂಡಗಳು, ಮತ್ತೊಂದು ಪ್ರಜಾಪ್ರತಿನಿಧಿ ಕಾಯ್ದೆ 1951 ಅಡಿಯಲ್ಲಿ ಅರ್ಹತಾ ಮಾನದಂಡಗಳಿದೆ. ಇದರ ಅರ್ಥ ಏನು ಅಂದರೆ, ಆಲ್ ದೀಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಆರ್ ಅಪ್ಲಿಕೇಬಲ್ ಈವನ್ ಟು ದ ಪ್ರೆಸಿಡೆಂಟ್. ಇಲ್ಲಿ ಉಲ್ಲೇಖಿಸಿರುವ ಅರ್ಹತಾ ಮಾನದಂಡಗಳು ರಾಷ್ಟ್ರಪತಿಗಳಿಗೂ ಅನ್ವಯವಾಗುತ್ತದೆ. ಏನಿದೆ ಸರ್ ಇಲ್ಲಿ ಅಂದರೆ, ಪಾರ್ಲಿಮೆಂಟ್ಗೆ ಬಂದಾಗ ಪಠ ಮಾಡ್ತೀನಿ ಅದ್ರ ಬಗ್ಗೆ.
ಅರ್ಥ ಆಗ್ತಿದ್ಯಾ? ಆ ಸೆಂಟೆನ್ಸ್ನ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ಎ ಪಾರ್ಲಿಮೆಂಟ್ ಮೆಂಬರ್ ಅಂತಂದರೆ, ಲೋಕಸಭಾ ಮೆಂಬರ್ ಅಂದರೆ ಗೊತ್ತಾಗಲಿಲ್ಲ ನಮಗೆ ಅಂತ ಅನ್ಸೋದು ಬೇಡ. ಬೋತ್ ಫಾರ್ ಲೋಕಸಭಾ ಮೆಂಬರ್ಸ್ ಆ್ಯಂಡ್ ರಾಜ್ಯಸಭಾ ಮೆಂಬರ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಕ್ಯಾನ್ ಬಿ ಸೀನ್ ಅಂಡರ್ 2 ಹೆಡಿಂಗ್ಸ್. ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಮತ್ತೊಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಪ್ರಕಾರ. ಓಕೆನಾ? ಈ ಅರ್ಹತಾ ಮಾನದಂಡಗಳು ಪ್ರೆಸಿಡೆಂಟ್ಗೆ ಕೂಡ ಏನಾಗುತ್ತೆ, ಇಟ್ ಈಸ್ ಅಪ್ಲಿಕೇಬಲ್. ಇವ್ರಿಗೆ ಅಪ್ಲೈ ಆಗೋ ಅರ್ಹತಾ ಮಾನದಂಡಗಳು ಇವ್ರಿಗೂ ಅಪ್ಲೈ ಆಗುತ್ತೆ. ಯಾವುದದು ಅಲ್ಲಿಗೆ ಬಂದಾಗ ಹೇಳಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಒಂದ್ಸಲ ನೆನಪಿಸ್ತೀನಿ ನೋಡ್ರಪ್ಪ, ಎಲ್ಲ ಕ್ವಾಲಿಫಿಕೇಶನ್ಸು ಪ್ರೆಸಿಡೆಂಟ್ಗೂ ಅಪ್ಲೈ ಆಗುತ್ತೆ ಅಂತ ಹೇಳಿ ಒಂದ್ಸಲ ನೆನಪಿಸ್ತೀನಿ. ನಾನು ನೆನಪಿಸ್ತಾ ಇದ್ರು ನನ್ನ ನೆನಪಿಸಂಗೆ ಒಂಚೂರು ಕೇಳಿ, ಆಗ್ಬೋದಾ? ಅದೇ ಈ ಸೆಂಟೆನ್ಸಿನ ಅರ್ಥ. ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಪ್ಲಿಕೇಬಲ್ ಟು ಲೋಕಸಭಾ ಮೆಂಬರ್ ಈಸ್ ಅಪ್ಲಿಕೇಬಲ್ ಟು ಹೂಮ್? ಪ್ರೆಸಿಡೆಂಟ್ ಆಲ್ಸೋ. ರಾಷ್ಟ್ರಪತಿಗಳಿಗೂ ಕೂಡ ಇದು ಅನ್ವಯವಾಗುತ್ತದೆ ಅರ್ಹತಾ ಮಾನದಂಡಗಳು. ದೀಸ್ ಆರ್ ದ 4 ಕ್ವಾಲಿಫಿಕೇಶನ್ಸ್. ನೆಕ್ಸ್ಟ್, ಪ್ರೊಸೀಜರ್ ಆಫ್ ಎಲೆಕ್ಷನ್ಸ್. ಪ್ರೊಸೀಜರ್ ಆಫ್ ಎಲೆಕ್ಷನ್ಸ್, ಚುನಾವಣಾ ಪ್ರಕ್ರಿಯೆ. ಪ್ರೊಸೀಜರ್ ಆಫ್ ಎಲೆಕ್ಷನ್ಸ್, ಚುನಾವಣಾ ಪ್ರಕ್ರಿಯೆ. ಓಕೆನಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, who will elect the president? The president is elected by the people indirectly. ನಿಜನಾ? ಸೊ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡುವುದು ಯಾರು ಅಂದರೆ, the president is indirectly elected by the people. ಪ್ರಜೆಗಳು ಪರೋಕ್ಷವಾಗಿ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡುತ್ತಾರೆ ಅಂತ ಇದರ ಅರ್ಥ. ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಅಂದ್ರೆ ಅರ್ಥ, ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಸಂಸತ್ ಸದಸ್ಯರು, ಅಂಡ್ ದ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಇನ್ನೊಂದು ಆ್ಯಡ್ ಮಾಡೋಣ, ಎಲೆಕ್ಟೆಡ್ ಮತ್ತೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಯೂನಿಯನ್ ಟೆರಿಟರೀಸ್ ವಿಚ್ ಹ್ಯಾಸ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀಟಾಗಿ ಈ ಕಡೆ ನೋಡ್ಕೊಳ್ಳಿ. ಲೋಕಸಭೆಯಲ್ಲಿ ಔಟ್ ಆಫ್ 545 543 ಆರ್ ಎಲೆಕ್ಟೆಡ್ ಮೆಂಬರ್ಸ್ ಅಲ್ವಾ? ಸೊ ಲೋಕಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಮೆಂಬರ್ಸು? ಈಗಿರೋದೇ 543 ಬಿಡಿ. ಅರ್ಲಿಯರ್ ಇಟ್ ವಾಸ್ 2 ಆಂಗ್ಲೋ ಇಂಡಿಯನ್ಸ್. ನಾವು ನಥಿಂಗ್ ಲೈಕ್ ಆಂಗ್ಲೋ ಇಂಡಿಯನ್ಸ್ ಯಾರೂ ಇಲ್ಲ, ನಾಮಿನೇಟೆಡ್ ಮೆಂಬರ್ಸೇ ಇಲ್ಲ. ಸೊ ಯು ಹ್ಯಾವ್ ಓನ್ಲಿ 543 ಎಲೆಕ್ಟೆಡ್ ಮೆಂಬರ್ಸ್. ಸೊ ದೀಸ್ ಮೆಂಬರ್ಸ್ ವಿಲ್ ಪಾರ್ಟಿಸಿಪೇಟ್. ವೆನ್ ಯು ಕಮ್ ಟು ರಾಜ್ಯಸಭಾ, ಔಟ್ ಆಫ್ 245 245ರಲ್ಲಿ -12 12 ಜನ ಮೈನಸ್ ಮಾಡಿಬಿಡಿ. ಯಾಕೆಂದರೆ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನ ಆಗೋರು. ಸೊ ರಿಮೈನಿಂಗ್ ಎಷ್ಟಿದ್ದಾರೆ? 233. 543 ಪ್ಲಸ್ 233 ಆಯ್ತಾ? ಇನ್ನು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅಂದರೆ ಎಲೆಕ್ಟೆಡ್ MLAs, ಚುನಾಯಿತ ವಿಧಾನಸಭೆಯ ಸದಸ್ಯರುಗಳು, ಎಲೆಕ್ಟೆಡ್ MLAs. ಇನ್ ಯೂನಿಯನ್ ಟೆರಿಟರಿ ಇದು ಅಂತಂದರೆ ಡೆಲ್ಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರದ ಎಲೆಕ್ಟೆಡ್ ಮೆಂಬರ್ಸ್. ನೋಡಿ, 1 by 1 ಹೇಳ್ತೀನಿ. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಯೂನಿಯನ್ ಟೆರಿಟರೀಸ್ ವಿಚ್ ಹ್ಯಾವ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಲೋಕಸಭೆಯ ಚುನಾಯಿತ ಸದಸ್ಯರುಗಳು,
ರಾಜ್ಯಸಭೆಯ ಚುನಾಯಿತ ಸದಸ್ಯರುಗಳು, ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ಹಾಗೂ ಯಾವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆಗಳಿದೆಯೋ ಅಲ್ಲಿನ ಚುನಾಯಿತ ಸದಸ್ಯರುಗಳು ಅಂತ ಹೇಳ್ಬೋದು. ಸೊ ಅಲ್ಲಿನ ಚುನಾಯಿತ ಸದಸ್ಯರುಗಳು ಅಂದರೆ ಡೆಲ್ಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರಲ್ಲಿ ವಿಧಾನಸಭೆ ಇದೆ, ಹೌದಾ ಇಲ್ವಾ? ಸೊ ಅಲ್ಲಿನ ಚುನಾಯಿತ ಸದಸ್ಯರುಗಳು ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಡೆಲ್ಲಿ, ಪುದುಚೇರಿ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್, 3 ಕಡೆ ಎಲೆಕ್ಟೆಡ್ ಮೆಂಬರ್ಸು. ಇವರೆಲ್ಲರನ್ನೂ ಸೇರಿಸಿ ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ ದಮ್ ಆಸ್ ಎಲೆಕ್ಟೋರಲ್ ಕಾಲೇಜ್. ಏನಂತ ಕರಿತೀರಿ ಇವರೆಲ್ಲರನ್ನೂ ಸೇರಿಸಿ? ಎಲೆಕ್ಟೋರಲ್ ಕಾಲೇಜ್. ಕನ್ನಡದಲ್ಲಿ ವಿಶೇಷ ಮತದಾರರ ವರ್ಗ. ಎಂತ ಕರಿತೀರಾ? ವಿಶೇಷ ಮತದಾರರ ವರ್ಗ, ಎಲೆಕ್ಟೋರಲ್ ಕಾಲೇಜ್. ಇವರೆಲ್ಲ ಸೇರಿಕೊಂಡು ಪ್ರೆಸಿಡೆಂಟ್ನ ಆಯ್ಕೆ ಮಾಡೋದು. ದಟ್ಸ್ ವೈ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಇಂಡೈರೆಕ್ಟ್ಲಿ. ವೈ ವಿ ಎಲೆಕ್ಟ್ ದೀಸ್ ಮೆಂಬರ್ಸ್, ದೀಸ್ ಮೆಂಬರ್ಸ್ ವಿಲ್ ಎಲೆಕ್ಟ್ ದ ಪ್ರೆಸಿಡೆಂಟ್. ನಾವು ಈ ಸದಸ್ಯರುಗಳನ್ನ ಆಯ್ಕೆ ಮಾಡ್ತೀವಿ, ಈ ಸದಸ್ಯರುಗಳೆಲ್ಲ ಸೇರಿಕೊಂಡು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ ಅಂತ ಅರ್ಥ. ಅರ್ಥ ಆಯ್ತಾ? ಎಲೆಕ್ಟ್ರಲ್ ಕಾಲೇಜ್ ಅಂದ್ರೆ ಏನು ಅಂತ? ವಿಶೇಷ ಮತದಾರರ ವರ್ಗ. ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಚುನಾವಣೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ಪ್ರೊಸೀಜರ್ ಹೇಳ್ತಿದ್ದೀನಿ, ಅದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ವಿಚಾರಗಳು ತುಂಬಾನೇ ಇದೆ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡುವ. ಸದ್ಯಕ್ಕೆ ಬರೀರಿ, ಈಗ ಇಲ್ಲಿವರೆಗೂ ಬರ್ಕೊಳ್ಳಿ. ಈಗ ಕಮಾನ್. ಎಲೆಕ್ಟೋರಲ್ ಕಾಲೇಜ್, ವಿಶೇಷ ಮತದಾರರ ವರ್ಗ. ಎಲೆಕ್ಟೋರಲ್ ಕಾಲೇಜ್ ಎಲೆಕ್ಟೋರಲ್ ಕಾಲೇಜ್ ವಿಶೇಷ ಮತದಾರರ ವರ್ಗ. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಕಾರ ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಇಂಡೈರೆಕ್ಟ್ಲಿ. ರಾಷ್ಟ್ರಪತಿಗಳನ್ನು ಪ್ರಜೆಗಳು ಪರೋಕ್ಷವಾಗಿ ಆಯ್ಕೆ ಮಾಡುತ್ತಾರೆ. ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಇಂಡೈರೆಕ್ಟ್ಲಿ. ಸೊ ಯಾರ್ಯಾರು ಬರ್ತಾರೆ ಎಲೆಕ್ಟ್ರಲ್ ಕಾಲೇಜಲ್ಲಿ? ರೈಟ್ ಡೌನ್. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ಲೋಕಸಭೆಯ ಚುನಾಯಿತ ಸದಸ್ಯರುಗಳು, elected members of Rajya Sabha, elected members of state legislative assemblies, ವಿಧಾನಸಭೆಯ ಚುನಾಯಿತ ಸದಸ್ಯರುಗಳು, elected members of state legislative assembly, ವಿಧಾನಸಭೆಯ ಚುನಾಯಿತ ಸದಸ್ಯರುಗಳು. ಗೊತ್ತಾಗಲ್ಲ ಸರ್ ನಮ್ಗೆ, ಆಮೇಲೆ ಓದುವಾಗ ಕನ್ಫ್ಯೂಸ್ ಆಗುತ್ತೆ ಅಂದರೆ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. MLAs ಆಫ್ ಕರ್ನಾಟಕ, ತಮಿಳುನಾಡು, ತಮಿಳುನಾಡು, ಆಂಧ್ರ ಪ್ರದೇಶದ MLAಗಳು ಸಿದ್ದರಾಮಣ್ಣ, DK ಸುರೇಶು, DK ಶಿವಕುಮಾರ್, ಹಮಾರ ಜಮೀರ್ ಅಹಮದ್ ಭಾಯ್. ಆಯ್ತಾ? ಆಲ್ ದೀಸ್ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಾಲ್ಕನೇದು ಯಾರು? elected members of union territories with legislative assembly, ವಿಧಾನಸಭೆಗಳನ್ನು ಹೊಂದಿರುವ elected members of union territories with legislative assemblies, ವಿಧಾನಸಭೆಗಳನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರುಗಳು. elected members of union territories with legislative assemblies, Delhi, Puducherry and Jammu Kashmir. Delhi, Puducherry and Jammu Kashmir. ಏನಂತ ಕರೀತೀರಾ ಇವ್ರನ್ನ? ಎಲೆಕ್ಟೋರಲ್ ಕಾಲೇಜ್, ವಿಶೇಷ ಮತದಾರರ ವರ್ಗ ಅಂತ ಕರೀತೀರಾ. So how they are elected? What will be the process? Tomorrow will continue.